ಓಂ ಮಮತಾ ಮೈಸೂರ್ ಚೈತ್ರ ಮಮತಾ ಚೈತ್ರ ಪ್ರಿಯಾಂಕ ವಿಜಯ ಲಕ್ಷ್ಮೀ ಇವರೇ ನಮ್ಮ ಕಲಿಯುಗದ ಪಂಚಕನ್ಯೆಯರು. ಮಮತಾ ಚೈತ್ರ ಪ್ರಿಯಾಂಕ ವಿಜಯ ಲಕ್ಷ್ಮೀ ಇವರೇ ನಮ್ಮ ಕಲಿಯುಗದ ಪಂಚಕನ್ಯೆಯರು. ಈ ನನ್ನ ಮಗನ್ಗೆ ಪಟೇಲ್ರು ಅಕ್ಕ ಮಕ್ಕ ಬೀದಿಲಿ ತಿಪ್ಪೆ ಮೇಲೆ ಎಳ್ದಾಡಿದ್ರು ಮರ್ಯಾದೆ ಹೋಗ್ತದಂಗೆ ಹೆಂಗ್ ಮಂತ್ರ ಆಗ್ತಾನೆ ನೋಡ್ರಪ್ಪ ನೋಡಿ. ಶಿಷ್ಯ ಹೇಳಿ ಗುರುವೇ. ಏನೋ ಒಣಗುಡ್ತಾ ಇರೋದು? ನಮ್ ಗುರುಗಳು ಎಷ್ಟು ಚಂದಾಗೆ ಮಂತ್ರ ಆಗ್ತಾವ್ರೆ ಅಂತ ಗಮನಿಸ್ತಾ ಇದ್ದೆ. ಶಿಷ್ಯ ಅಂದ್ರೆ ನೀನೇ ಕಣೋ ನನ್ ಬಂಗಾರದ ಶಿಷ್ಯ. ಆಹಾ. ಶಿಷ್ಯ ಆ? ಮೆಡಿಸಿನ್ ತಗೊಳ್ಳೋಣವೇ? ಗುರುಗಳೇ, ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಯಾಕೋ ಚಳಿ ಬಾರೋ, ಬಾರೋ, ಬಾರೋ. ಬೆಚ್ಚಗಾಗಮ್ಮ ಅಂತ. ಬಾರೋ, ಬಾರೋ. ಏಯ್ ನೀನ್ ಬಾ ಎಲ್ಲ ಇದೆಲ್ಲ ಕೊಡು. ಏಯ್ ಚೇರ್ ಮೇಲೆ ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಸಾವ್ತಾ ಇದೆಯಲ್ಲ ಮುಖ ನೀನು. ಕೊಡು 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 ಮುಚ್ಚು ಕೊಡು. ಸಿಗರೇಟ್ ತಗೊಳ್ಳಿಲ್ಲಕ್ಕಲ್ಲ. ಓಂ ಸ್ವಾಮಿ. ಮ್ಯಾಕ್ಸ್ ಬಾಕ್ಸ್ ಶಿಷ್ಯ ಹಾಕೋ ಬೇಗ. ಗುರುವೇ ತಡ್ಕೊಳ್ಳಿ, ಹಾಕ್ತೀನಿ. ಗುರುವೇ ಸಾಕಾ? ಇನ್ನೊಂದ್ ಸ್ವಲ್ಪ ಹಾಕು. ಗುರುವೇ ನೀರ್ಗೀರ್ ಹಾಕ್ಬೇಕಾ? ಬೇಡ ಬೇಡ ಹಂಗೆ ಹಾಕು. ಓಕೆ ಗುರುವೇ. ನೀನು ಸ್ವಲ್ಪ ಹಾಕಾಳು. ಶಿಷ್ಯ ಹೇಳಿ ಗುರುವೇ. ಚಿಕ್ಕೆ ಏರ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ಹಾಕು. ಗುರುವೇ ಜಾಸ್ತಿ ಯಾರು ಭಕ್ತಾಗಿ ಬಂದ್ಬಿಟ್ಟು ಭಕ್ತಿಗರುಗಳು ಬಂದ್ಬಿಡ್ತಾರೆ. ತಗೊಳ್ಳಿ ಗುರುವೇ, ಇನ್ನೊಂದು ಆಯ್ತು. ಸಾಕು ಸಾಕು, ನೀನು ಹಾಕಾಳು. ಶಿಷ್ಯ ಹೇಳಿ ಗುರುವೇ. ಸಿಗರೇಟ್ ಹಸು, ಗುರುವೇ ಬಂಗಿ ಹಸು. ಗುರುವೇ ಭಂಗಿ ಇಲ್ಲ ಗುರುವೇ, ಬರೀ ಸಿಗರೇಟ್ ಮಾತ್ರ ಐತೆ. ಸಿಗರೇಟ್ ಹಸು. ಆಯ್ತು ಗುರುವೇ. ತಲೆ ಗುರುವೇ. ಬೇಗ ಹಸು. ಹಚ್ತೀನಿ ಇರು ಗುರುವೇ. ಧಮ್ಮರ ಧಮ್ ರುಕ್ ಜಯ ಧಮ್ बोलो शुभ श्याम. हरे कृष्ण हरे राम हरे कृष्ण हरे राम हरे कृष्ण हरे राम. ಇನ್ನೊಂದು ಸಿಗರೇಟ್ ಹಸು. ಹಚ್ತೀನಿ ಇರು ಗುರುವೇ. धम्मर धम ऋग्जय धम बोलो शुभ श्याम. हरे कृष्ण हरे राम हरे कृष्ण हरे राम. ಮಲ್ಕೋ ಮಲ್ಕೋ.
ಗಂಡಸರು ಕೂಗಿದ್ರೆ ಸ್ವಾಮಿಗಳಿಗೆ ಕೇಳಿಸಲ್ಲ ಅಂತ ಕಾಣ್ತದೆ. ಇರು ನಾ ಕೂಗ್ತೀನಿ ನೋಡೀಗ. ಅಪ್ಪರೇ ಅಪ್ಪರೇ, ದೊಡ್ಡಪ್ಪರಿದಾರೇನ್ರಿ? ಶಿಷ್ಯ ಶಿಷ್ಯ ಹೇಳಿ ಗುರುವೆ. ಯಾರೋ ಭಕ್ತಾದಿಗಳು ಬಂದಿದ್ದಾರೆ ನೋಡು. ಆಯ್ತಾಯ್ತು ಗುರುವೆ. ಗುರುವೆ ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ ಸಾಟಿ ಬೇರಿಲ್ಲ. ಶಿವನಾಮಕ ಸಾಟಿ ಬೇರಿಲ್ಲ, ಶಿವನಾಮಕ ಸಾಟಿ ಬೇರಿಲ್ಲ. ಓ ಮರಿಯಪ್ಪರು ಹ್ಞೂನ್ರಿ ಸ್ವಾಮಿ, ದೊಡ್ಡಪ್ಪರು ಇದ್ದಾರೋ? ಇದ್ದಾರೆ ಇದ್ದಾರೆ. ಒಳಗೆ ಲಿಂಗ ಪೂಜೆ ಮಾಡ್ತಾ ಇದ್ದಾರೆ. ವೇದ ವೇದಾಂತ ರಾಜಾದಿರಾಜ ಗುಳು ಮಠದ ಗುದಿ ಸ್ವಾಮಿಗಳಿಗೆ ಬಹುಪರಾಕ್, ಬಹುಪರಾಕ್, ಬಹುಪರಾಕ್. ಶಿಷ್ಯ ಕೂಗಿಕೊಳ್ಳಲು ಕಾರಣವೇನು? ಗುರುವೇ ಗುರುವೇ, ಹೇಳಪ್ಪ. ಅವತ್ತು ರೋಡಲ್ಲಿ ಮಕ್ಕಳು ಫಲ ಬೇಕು ಅಂತ ಬಂದಿದ್ದಲ್ಲ ಗುರುವೇ. ಬಂದವರೇ ಮಠದ ಹತ್ರ ಒಳಗೆ ಕಳ್ಸೋದ್ವಿ. ಅಗಸ್ತ್ಯ ಅಸ್ತ್ಯ ಗುರು ಪುಷ್ಯ ಯೋಗ ಡಿಸ್ಕೋ ಸಾಂತಾಯ ನಮ. ಶಿಷ್ಯ ಹೇಳಿ ಗುರುವೇ. ಒಂದು ವೇಳೆ ಚೆನ್ನಾಗಿದೆ, ಅವರು ಒಳಗೆ ಕಳಿಸೋ, ಅವ್ರಿಗೆ ಮಕ್ಕಳು ಫಲ ಸಿಕ್ಕರು ಸಿಗ್ಬೋದು. ಆಯ್ತು ಗುರುವೇ. ರೇ ಸ್ವಾಮಿಗಳೇ, ಹೇಳಿ ಗುರುವೇ. ದೊಡ್ಡ ಸ್ವಾಮಿಗಳು ಲಿಂಗ ಲಂಗ ಅಂತವ್ರಲ್ರಿ. ನಾನೇ ಆ ಗುರುಗಳು, ನಾನೇ ಸ್ವಾಮೀಜಿ ಹತ್ರ ಇದ್ದೆ. ಲಿಂಗದ ಬಗ್ಗೆ ಗೊತ್ತಿಲ್ಲ. ನಿನ್ಗೇನೋ ಹೇಳಾನೆ. ಅವರು ಲಿಂಗ ಪೂಜೆ ಸಮಯ ಆಗಿದೆ, ಒಳಗೆ ಕಳ್ಸಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿನ್ಗೆ ಹೇಳೋದು, ಎಲ್ಲದಕ್ಕೂ ಬಾಯ ಕಂಡು ಮಧ್ಯಕ್ಕೆ ಹೋಗ್ಬೇಡ ಅಂತ. ಚಿಕ್ಕ ಸ್ವಾಮಿಗಳು ಹೇಳಿದ್ ಕೇಳಿಸ್ತಾ? 25 ವರ್ಷದಿಂದ ಅವ್ರವ್ರ ಲಿಂಗ ಅವ್ರವ್ರೇ ನೋಡ್ಕೊಂಡಿಲ್ವಂತೆ. ನಮ್ಗೆ ಯಾಕೆ ಅವ್ರ ಲಿಂಗದ ವಿಷಯ ಅಂತ. ಅಪ್ಪರೇ, ಪೂಜೆ ಸಮಯಕ್ಕೆ ಬಂದಿದೀವಿ ಅಂದ್ಮೇಲೆ ನಮ್ ಕೆಲ್ಸ ಪಾಸ್ ಆಯ್ತದೆ ಅಲ್ವೇನ್ರಿ? ಪಕ್ಕಾ ಪಾಸ್ ಆಗುತ್ತೆ. ನಿಮ್ ಕೆಲ್ಸನೂ ಪಾಸ್ ಆಗುತ್ತೆ, ನಮ್ ಗುರುಗಳ ಕೆಲ್ಸನೂ ಪಾಸ್ ಆಗುತ್ತೆ. ಸರಿ ನಡಿ ಒಳಗೆ ಹೋಗ್ರಿ. ನಡಿ 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 ನಡಿ. ರೀ ಚಿಕ್ಕ ಸ್ವಾಮಿ ಅವ್ರೆ ಬಂದ್ರಿ ಇಲ್ಲಿ. ಏನ್ರಿ ನಿಮ್ ದೊಡ್ಡ ಸ್ವಾಮಿ ಪೆಡ್ಸ್ ಬಜಾರ ಕಟ್ತಲ್ರಿ? ಲೇ ನಿನ್ಗೆ ಬುದ್ಧಿ ಗಿದ್ದಿ ಆಯ್ತ್ಲಾ? ನಮ್ ಗುರುಗಳಿಗೆ ಗಂಡಸರು ಕಂಡ್ರೆ ಆಗಲ್ಲ. ಆಮೇಲೆ ಬರೀ ಹೆಂಗಸರು ಮಾತ್ರ ಮಂತ್ರ ಹಾಕೋದು. ನಿನ್ಗೇನಾರ ಮಂತ್ರ ಹಾಕೊಟ್ರೆ ನಿನ್ಗಾಗೋಯ್ತದೆ ಮಕ್ಕಳು. ಒಳಗೆ ಯಾಕೆ ಹೋಗಿದ್ದೆ ನೀನು? ಏ ಚಿಕ್ಕ ಸ್ವಾಮಿ ಅವ್ರೆ, ಮೊದ್ಲೇ ಹೇಳ್ಬಾರ್ದ್ರಿ ಅದ, ಮೊದ್ಲೇ ಹೇಳ್ಬಾರ್ದ ಅದ. ಸರಿ ಸರಿ ಮಾಡು ಬೊಮ್ಮೈಲಿ. ತಗಮ್ಮ 10 ರೂಪಾಯಿನ ಗುರುಗಳಿಗೆ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಕೂತ್ಕೋ. ಅವರು ಹೆಂಗೆಲ್ಲ ಹಾಕ್ತಾರೆ ಹಂಗೆಲ್ಲ ಹಾಕಿಸ್ಕೋ. ಏನ ಅದೇ ಮಂತ್ರನಾ? ಹಿರಿಯ, ಯಾಕೋ ಈ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ಸಾನೆ ಭಯವಾಯ್ತೈತೆ. ಇವಯ್ಯ ನೋಡ್ರೆ ಜೋಲ್ ಸುರ್ಸ್ಕೊಂಡು ಅವಾಗಿಂದ ಅನ್ನೇ ನೋಡ್ತಾವನೆ. ಒಳಗಿರೋ ಸ್ವಾಮಿ ನೋಡಿದ್ರೆ ಪಿಡ್ಸ್ ಬಂದವ್ ನಾಡ್ದಂಗೆ ಆಡ್ತಾವನೆ. ಬಾ ಹಾಕದಾಕ್ತಾರೆ, ಇಬ್ರು ಬಗ್ ನಿಂತ್ಕೊಳ್ಳೋಣ, ಇಬ್ರಿಗೂ ಸೇರಿಸ್ಬಿಟ್ಟೆ ಹಾಕ್ಲಿ. ಸ್ವಾಮಿಗಳು ಗಂಡಸ್ರಿಗೆ ಹಾಕಲ್ಲಮ್ಮಿ, ಹೆಂಗಸ್ರಿಗೆ ಹಾಕೋದು ಹೋಗಮ್ಮಿ. ಹಂಗ ಆಯ್ತಿಲ್ಲ, ಬರೀ ಹೆಂಗಸರು ಮಾತ್ರ ಮಂತ್ರ ಹಾಕೋದು. ನಿಮ್ಮ ಯಜಮಾನ್ರ ಸೇಫ್ಟಿ ನೋಡ್ರಿ, ನಮ್ ಗುರುಗಳು ನೋಡ್ಕೊಳ್ಳಿ ಸಾಕು. ಮೇ ಮಾಳೆ, ಇಷ್ಟ ದಿನ ಪ್ರಯತ್ನ ಮಾಡುದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗ್ ಮಾಡಬೇಡ. ಹೋಗಮ್ಮೆ, ನಮ್ಗೆ ಹಿಂಗಾದ್ರೂ ಆಗ್ಲಿ, ಮಕ್ಳಾದ್ರೆ ಸಾಕು. ಹೋಗಮ್ಮೆ. ಸುಮ್ಕಿರು, ಯಾವಾಗ ನೋಡಿದ್ರು ಬರೀ ನನಗೆ ಬೈಯದೇ ಆಗೋಯ್ತು. ಮಾಡೋ ಕೆಲ್ಸ ಸರಿಯಾಗಿ ಮಾಡಿದಿದ್ರೆ ಇನ್ನೊಬ್ರು ತವ ಕೇಳೋ ಪರಿಸ್ಥಿತಿ ಬರ್ತಿತ್ತ ನಮ್ಗೆ. ಒಳಗಡೆ ಹೋಯ್ತೀನಿ, ಏನಾದ್ರೂ ಶಬ್ದ ಗಿಬ್ದಾದ್ರೆ ಬಿರ್ನೆ ಬಂದ್ಬಿಡು. ಸರಿ ಆಯ್ತು ಹೋಗಮ್ಮೆ. ಆಮೇಲೆ ಎಲ್ಲ ಮುಗ್ದೋದ್ಮೇಲೆ ಬಂದ್ಬಿಟ್ಟಿಯೇ. ಬೇಗ ಬರ್ತೀನಿ ಹೋಗಮ್ಮೆ. ಇಲ್ಲೇ ಇರ್ತೀಯ ತಾನೇ? ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ಧಾರೆ. ರೂಪ, ಏನಿನ ವೈಹಾರ, ಏನಿನ ಲಾವಣ್ಯ,
ಅದಕ್ಕೆ ಈ ಊರ್ ಜನ ನೀನೇ ಬೇಕು ಅಂತ ಹಾಕಿಸ್ಕೊಂಡಿದ್ದಾರೆ. ಬಟ್ಟೆ ಬಾಯಲ್ಲಿ ಕುಳಿತಿಕೋ. ಲೋ ಮರಿಯಪ್ಪ, ಹೇಳ್ ಸ್ವಾಮಿ. ಲೋ ಮರಿಯಪ್ಪ, ನಿಮ್ ಹೆಂಡ್ರು ನಮ್ ಗುರುಗಳು ಸೇವೆ ಮಾಡ್ತಾರೆ, ನೀನು ನನ್ ಸೇವೆ ಮಾಡು, ನಿಂಗೂ ಜಲ್ದಿ ಪುಣ್ಯ ಬರುತ್ತೆ. ಆಯ್ತು ಸ್ವಾಮಿ. ಮಕ್ಕಳೇ, ಅಷ್ಟು ದೂರ ಹೇಗೆ ಕುಳಿತುಕೊಳ್ಳುವೆ? ಇನ್ನೂ ಪಕ್ಕಕ್ಕೆ ಬಾ. ಯಾವುದೇ ಈ ಬೊಂಬೆ ಯಾವುದೇ ಬೇಲೂರಿನ ಶಿಲೆಯೋ ಶಾಂತಲೆಯ ಸ್ವರವೋ ಕಾಳಿದಾಸನ ಪ್ರೇಮಗೀತೆಯೋ ಯಾವ ಸೀಮೆ ಸ್ವಾಮೀಜಿ ಅಂತೀನಿ ಅಲ್ಲ, ಕೈ ಹಿಡಿದು ಹೇಳ್ಕತ್ತಾ ಇದ್ದೀರಲ್ಲ. ನಾವು ಕೀಳ್ ಜಾತಿ ಜನ, ನೀವು ನಮ್ಮನ್ನೆಲ್ಲ ಮುಟ್ಟಿಸ್ಕೋಬಾರ್ದು, ನಮ್ ಬಳಕೆ ನಿಮ್ಗೆ ಆಗಲ್ಲ. ಜಾತಿ ವಿಜಾತಿ ಎನ್ನ ಬೇಡ. ದೇವ ನುಡಿದಾತನೇ ಸರ್ವಜ್ಞರು ಹೇಳಿದ್ದಾರೆ, ನಮ್ಮಲ್ಲಿ ಜಾತಿಗೆ ಆಸ್ಪದವಿಲ್ಲ. ಅಂದ್ರೆ ಅಪ್ಪರೇ ನೀವು ಜಾತಿ ಗೀತಿ ಏನು ನೋಡಲ್ಲ ಅನ್ನಿ? ಏನು ನೋಡಲ್ಲ ಅಂದ್ರೆ ನೀವೊಂಥರ ನಿತ್ಯಾನಂದ ಸ್ವಾಮೀಜಿ ಇದ್ದಂಗೆ ಅನ್ನಿ. ಅಪ್ಪರೇ, ಹಾಗಾದ್ರೆ ನೀವು ನಮ್ಮ ಮನೇಲಿ ಊಟನೂ ಮಾಡ್ತೀರೇನ್ರಿ? ನೀನು ಪ್ರೀತಿಯಿಂದ ಕರೆದು ಪ್ರೇಮದ ಊಟ ಹಾಕಿದರೆ ನಾವು ಮಾಡಬಲ್ಲೆವು. ಅಪ್ಪರೇ, ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡೋಗಿ ಎಂದು ಬಡಿಸ್ತೀನೋ ಅಂತ ಜೀವ ಉಕ್ರಿಸ್ತಾ ಐತೆ ಅಪ್ಪರೇ. ಎಂದು ಬಾ ಅಂತ ಕರಿತೀಯೋ? ನಾವು ಎಂದೂ ನಮಗೂ ಅಷ್ಟೇ, ನೀವು ಎಂದು ಬಾ ಅಂತ ಕರಿತೀಯೋ ನಾವಾಗ ರೆಡಿಯಾಗಿದ್ದೇವೆ. ಅಪ್ಪರೇ, ಮುಂದಿನ ವಾರ ನಮ್ಮೂರ್ನಲ್ಲಿ ಕಡ್ಬಿನ ಕಾಳ್ಗ ಅಂತ ಹಬ್ಬ ಐತೆ, ಅವತ್ತು ನಮ್ಮನೆಗೆ ಊಟಕ್ಕೆ ಬರ್ತೀರಾ? ಖಂಡಿತ ಬರುತ್ತೇನೆ. ಅದ್ ಬಿಡಿ ಅಪ್ಪರೇ, ಅದು ಬಿಡಿ. ಹಗಲಿ ಹೊತ್ತಿನಲ್ಲಿ ಮಾತ್ರ ಸಾಧ್ಯವಿಲ್ಲ, ರಾತ್ರಿ ಹೊತ್ತಿನಲ್ಲಿ ಯಾರೇ ಕರೆದರೂ ನಾವು ಬಿಡುವುದಿಲ್ಲ. ಹೌದಾ? ಹಾಗಾದ್ರೆ ಹೋಗ್ರಿ ಅಪ್ಪರೇ, ನೀವು ಬರೀ ಸುಳ್ಳೇ ಹೇಳ್ತೀರಾ. ನಿನ್ನಂತ ಸುರಸುಂದರಿಗೆ ಸುಳ್ಳು ಹೇಳಿ ನಾನು ಯಾವ ಪಾಪಕ್ಕೆ ಹೋಗಲಿ? ಹಾಗಾದ್ರೆ ನಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ನನ್ನ ಕೈ ಮೇಲೆ ಕೈ ಮಡಿಗೆ ಭಾಷೆ ಕೊಡಿ. ನಿನ್ನ ಕೈಯ ಮೇಲೆ ಆಣೆ ಮಾಡಿ ಹೇಳುತ್ತೇನೆ. ಆಹಾ, ಏನ್ ಪ್ರೀತಿ, ಏನ್ ಲವ್ವೋ. ಮಾಡು ಹೇಳಿ ಸ್ವಾಮಿ. ಬೆಟ್ಟೆ ಎಲ್ಲ ಚಾವಾಗ್ರು ಜಗೆ ಆಗೋಯ್ತು ಕಡ್ಲ. ಬಾರ ಒಂಚೂರು ಹೊರಗಡೆ ತಿರ್ಗಾಡ್ಕ ಬರೋಣ. ಮಾಡು. ಅಪ್ಪರೇ, ಏನ್ ಪ್ರೀತಿ, ನನ್ನ ಮೇಲೆ ಎಷ್ಟು ಲವ್ ಇದೆ. ಆಹಾ, ಮಾಡು.